ಗದಗ ಜಿಲ್ಲೆಯ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವಂತಹ ಲಕ್ಕುಂಡಿ ಜಿಲ್ಲೆಯಲ್ಲಿ ನಿಧಿ ಪತ್ತೆಯಾದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಪಾಯ ಅಗೆಯುವ ವೇಳೆ 470 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ಬಟ್ ಲಕ್ಕುಂಡಿ ಗುಪ್ತ ನಿಧಿಯ ವಾರಸುದಾರರು ಯಾರು? ನಿಧಿ ಪತ್ತೆ ಹಚ್ಚಿದವರಿಗೂ ಪಾಲು ಸಿಗಬೇಕಾ? ಏನ್ ಹೇಳುತ್ತೆ ಕಾನೂನು? ಪಾಯ ತೆಗೆಯುವಾಗ ಸಿಕ್ಕಂತಹ ಚಿನ್ನದ ನಿಧಿ ನಿಜವಾದ ಹಕ್ಕುದಾರರು ಯಾರು? ನಿಧಿ ಕಾಯ್ದೆಯ ಪ್ರಕಾರ ಯಾರಿಗೆ ಸೇರಬೇಕು ಆಭರಣಗಳು ಅನ್ನುವಂತಹ ಪ್ರಶ್ನೆ ಚರ್ಚೆ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಆಗ್ತಾ ಇದೆ. ಒಂದು ಈ ಟ್ರೆಷರ್ ಆಕ್ಟ್ ಪ್ರಕಾರ ಏನು ಹೇಳುತ್ತೆ? ಆಕ್ಟಲ್ಲಿ ಏನಾದರೂ ನಿರ್ದಿಷ್ಟವಾಗಿ ಕೊಡಲೇಬೇಕು ಪಾಲು ಅಂತ ಇದೆಯಾ, ಅಥವಾ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡ ಮೇಲೆ ಜಸ್ಟ್ ಒಂದು ಸನ್ಮಾನ ಮಾಡಿದರೆ ಸಾಕಾಗತ್ತಾ? ಮತ್ತು ಆ ಜಾಗ ನಿಧಿ ಸಿಕ್ಕಂತಹ ಜಾಗದ ಕಥೆಯನ್ನು ಏನು ಮಾಡ್ತಾರೆ? ಈ ಕುತೂಹಲ ಚರ್ಚೆ ಕರ್ನಾಟಕದಲ್ಲಿ ಆಗ್ತಾನೇ ಇದೆ. ಒಂದು ತಾಮ್ರದ ಚೆರಿಗೆಯಲ್ಲಿ ಅಥವಾ ಚಿಕ್ಕದಾಗಿರುವಂತಹ ಕೊಡಪಾನದಲ್ಲಿ 466 ಗ್ರಾಮ್ನಷ್ಟು ಚಿನ್ನಾಭರಣ ಪತ್ತೆಯಾಗಿತ್ತು. ಈಗಿನ ಲೆಕ್ಕಾಚಾರ ಅದು ಕೂಡ ಅದು ಆ್ಯಂಟಿಕ್ ಗೋಲ್ಡ್ ಆಗಿರೋದ್ರಿಂದ ಸೊ ಈಗಿರೋ ವ್ಯಾಲ್ಯೂಗೆ ಡಬಲ್ ದ ವ್ಯಾಲ್ಯೂ ಅಂತಲೇ ಅದನ್ನು ಲೆಕ್ಕಾಚಾರ ಮಾಡಲಾಗತ್ತೆ. ASIಗೆ ಅದನ್ನು ಸೇರಿಸ್ತಾರಾ ಅಥವಾ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾ? ಮತ್ತು ಯಾವ ಶತಮಾನದಂತ ಹೆಂಗೆ ಲೆಕ್ಕಾಚಾರ ಹಾಕ್ತಾರೆ ಅನ್ನೋದೆಲ್ಲ ಒಂದು ಬದಿಗೆ. ಎರಡನೇದಾಗಿ ಕುತೂಹಲ ಇರುವಂಥದ್ದು ನಿಧಿ ಹಾನೆಸ್ಟಿಯಾಗಿ ಕೊಟ್ಟಂತಹ ಕುಟುಂಬ, ಅವ್ರಿಗೆ ಜಸ್ಟ್ ಸನ್ಮಾನ ಒಂದೇನಾ ಅಥವಾ ರಿವಾರ್ಡ್ ಕೊಡ್ತಾರಾ ಅಂತ. ನೋಡಿ, ಟ್ರೆಡಿಷ್ನಲ್ ಪ್ರಾಕ್ಟೀಸ್ ಅಂದರೆ ಸಾಂಪ್ರದಾಯಿಕವಾಗಿ ಹಿಂಗೆ ನಿಧಿ ಸಿಕ್ಕಾಗ ಹಿಂದೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಂಗೆ ನಡ್ಕೊಂಡಿದ್ದಾರೆ ಅಂದರೆ ಆ ನಿಧಿ ವ್ಯಾಲ್ಯೂ 10ರಿಂದ 30% ಅಷ್ಟು ಕೊಟ್ಟಿರೋದಿದೆ. ಯಾವಾಗ ಹಾನೆಸ್ಟಿಯಾಗಿ ಸರ್ಕಾರದ ಸುಪರ್ದಿಗೆ ನಿಧಿಯನ್ನು ಒಪ್ಪಿಸಿದಾಗ. ಸೊ ಕುತೂಹಲ ಇದೆ ಏನಾಗತ್ತೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಮತ್ತು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತೂ ಅಲ್ಲ ಇದು. ನೋಡಿ, ಭಾರತದಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ನಿಧಿ ಕಾಯ್ದೆ ಇದೆ. 100 ವರ್ಷಕ್ಕಿಂತ ಹಳೆಯದಾದಂತಹ ನಿಧಿ ಸರ್ಕಾರದ ಸ್ವತ್ತು ಅಂತ ಘೋಷಣೆ ಆಗುತ್ತೆ. ನಿಧಿ ಸರ್ಕಾರದ ಸ್ವತ್ತಾದರೂ ಷರತ್ತುಗಳು ಅನ್ವಯ ಆಗುತ್ತೆ. ಕಾಯ್ದೆ ಪ್ರಕಾರ ನಾನು ಹೇಳ್ತಾ ಇದ್ನಲ್ಲ ನಿಮಗೆ, ನಿಧಿ ಪತ್ತೆ ಹಚ್ಚಿದವ್ರಿಗೂ ಕೂಡ ಪಾಲ್ ಸಿಗಬೇಕು, ನಿಧಿ ಸಿಕ್ಕ ಮಾಲೀಕರಿಗೆ ಭಾಗ ಸಿಗಬೇಕು ಅಂತ ರೂಲ್ಸ್ ಹೇಳುತ್ತೆ. ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ, ಕೆಲ ಕಡೆಗಳಲ್ಲಿ ಫಾಲೋ ಮಾಡ್ಕೊಂಡು ಕೂಡ ಬರ್ತಾ ಇದ್ದಾರೆ. ಚಿನ್ನದ ಶೈಲಿಯನ್ನು ಗಮನಿಸ್ತಾರೆ. ಫಸ್ಟು ಸಂಶೋಧಕರನ್ನೆಲ್ಲ ಕರೆಸ್ತಾರೆ. ಯಾರ ಕಾಲದಲ್ಲಿ ಯಾವ ರೀತಿ ಆಭರಣಗಳು ರೆಡಿ ಮಾಡ್ತಾ ಇದ್ರು, ಏನು ಹೇಳ್ತೀರಾ, ಇದು ರಾಜಮನೆತನದವ್ರದ ಸಾಮಾನ್ಯ ಜನರದ್ದ ಅಂತೆಲ್ಲ ಚೆಕ್ ಮಾಡಿಸ್ತಾರೆ. ಆಮೇಲೆ ಅದ್ರ ವ್ಯಾಲ್ಯೂನ ಎಸ್ಟಿಮೇಟ್ ಮಾಡ್ತಾರೆ. 10ರಿಂದ 30% ತನಕ ಜಿಲ್ಲಾಡಳಿತ ಒಂದು ಕಾಲ್ ತಗೊಳುತ್ತೆ, ಸರ್ಕಾರ ಒಂದು ಕಾಲ್ ತಗೊಳುತ್ತೆ, ಕೊಡಬಹುದು, ಪೋರ್ಷನ್ ಆಫ್ ಗೋಲ್ಡ್ ವ್ಯಾಲ್ಯೂ ಕೊಡಬಹುದು ಅನ್ನೋ ರೂಲ್ಸ್ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ರವೇಶ್. ಈಗ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ಕಾಯ್ದೆ ಪ್ರಕಾರ ಪ್ರಜ್ವಲ್ಗೂ ಕೂಡ ಪಾಲು ಸಿಗಬೇಕು ಅಂತ, ಜಾಗದ ಮಾಲೀಕರಿಗೆ 5ನೇ 1 ಭಾಗವನ್ನ ಕೊಡಬೇಕು ಅಂತ, ಪತ್ತೆ ಹಚ್ಚಿದವರಿಗೆ ನಿಧಿ ಮೌಲ್ಯದ 1 ಭಾಗ ಕೊಡಬೇಕು ಅಂತ. ಲೀಗಲ್ ಎಂಟೈಟಲ್ಮೆಂಟ್ ಅನ್ನೋದಕ್ಕಿಂತ ಇವ್ರು ತುಂಬ ಹಾನೆಸ್ಟಿಯಾಗಿ ತಂದು ಕೊಟ್ಟಿದ್ದಾರೆ, ಗೌರ್ಮೆಂಟ್ ಸುಪರ್ದಿಗೆ ಒಪ್ಪಿಸಿದ್ದಾರೆ. ಹೀಗಾಗಿ ಇವ್ರಿಗೆ ರಿವಾರ್ಡ್ ಸಿಗಲೇಬೇಕು ಅನ್ನೋದು ಕಾನೂನು. ಮತ್ತು ಎಲ್ಲ ರೀತಿ ತನಿಖೆಗೂ ನಾವು ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಜಿಲ್ಲಾಡಳಿತದ ವತಿಯಿಂದ ಅವ್ರಿಗೆ ಸನ್ಮಾನ ಕೂಡ ಆಗಿದೆ ಫ್ಯಾಮ್ಲಿಗೆ, ಬಿಕಾಸ್ ಅಷ್ಟು ಹಾನೆಸ್ಟಿಯಿಂದ ತಂದು ಕೊಟ್ಟಿದ್ದಾರೆ ಅಂತ. ಹೀಗಾಗಿ ಕೇವಲ ಸನ್ಮಾನಕ್ಕೆ ಸೀಮಿತ ಆಗಲ್ಲ. ನಿಧಿಯ ಮೌಲ್ಯದಲ್ಲಿ, ನಿಧಿ ಅಂತ ನಾವು ಕರಿತೀವಿ, ಆಭರಣದ ಮೌಲ್ಯ ಅಂತ ಸರ್ಕಾರ ನೋಡುತ್ತೆ. ಆಭರಣದ ಮೌಲ್ಯದಲ್ಲಿ 10 to 30% ಅಂತೂ ಕೊಡಬಹುದು ಧಾರಾಳವಾಗಿ. ಸ್ವಲ್ಪ ಧಾರಾಳವಾಗಿ ಯೋಚನೆ ಮಾಡಿದ್ರೆ 30% ತನಕ ಕೂಡ ಸಿಕ್ಕಿರೋ ಉದಾಹರಣೆ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈ ಪ್ರಕರಣದಲ್ಲಿ ಹೇಗೆ ತೀರ್ಮಾನಗಳಾಗುತ್ತೆ? ಈಗ ಒಂದು ವೇಳೆ ಕೊಡೋದಂತೂ ನಿಶ್ಚಿತ, ಯಾಕಂದರೆ ಅಷ್ಟು ಹಾನೆಸ್ಟಿಯಾಗಿ ವಾಪಸ್ ಕೊಟ್ಟಿರೋದ್ರಿಂದ ಎಷ್ಟು ಪರ್ಸೆಂಟೇಜ್ ಕೊಡಬಹುದು ಮತ್ತು ಈ ಪ್ರಾಸೆಸ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ರವೀಶ್? ಮಮತಾ, ಖಂಡಿತವಾಗಿ ಕೂಡ ಅವರ ಪ್ರಾಮಾಣಿಕತೆಗೆ ರಾಜ್ಯ ಸರ್ಕಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕಾನೂನಿನ ಅನ್ವಯ ಏನೆಲ್ಲ ಪ್ರೋಸೆಸ್ಗಳಿದೆ, ಪ್ರಕ್ರಿಯೆಗಳಿದೆ, ಅದನ್ನು ಪ್ರಾಮಾಣಿಕವಾಗಿ ಸರ್ಕಾರವು ಕೂಡ ಮಾಡಬೇಕಾಗತ್ತೆ.
ಏಕೆಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕೆಲ ಪ್ರಕರಣಗಳು ಇದೇ ರೀತಿ ಆದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ಅದನ್ನು ಒಂದು ರೀತಿಯಲ್ಲಿ ಪರಿಗಣಿಸಿ ಅವರಿಗೆ ಒಂದು ರೀತಿಯಲ್ಲಿ ಒಂದು ಪಾಲನ್ನು ಕೊಡುವಂಥದ್ದು ಕೆಲಸವೂ ಕೂಡ ಆಗಿದೆ. ಪ್ರಮುಖವಾಗಿ ಈಗ 3-4 ರೀತಿಯ ಪ್ರಕ್ರಿಯೆಗಳಾಗುತ್ತೆ. ಅಂದರೆ ಆ ನಿಧಿ ಸಿಕ್ಕಂಥ ನಿಧಿ ಈಗಾಗಲೇ ಆ ಒಂದು ಖಜಾನೆಯಲ್ಲಿದೆ, ಜಿಲ್ಲಾಡಳಿತದ ಖಜಾನೆಯಲ್ಲಿ ಇರತಕ್ಕಂಥದ್ದು. ಅದನ್ನು ಪುರಾತತ್ವ ಇಲಾಖೆಯ ಒಂದು ಸುಪರ್ದಿಗೆ ವಹಿಸಿ ಆ ಒಂದು ನಿಧಿ ಯಾವ ಶತಮಾನದ್ದು, ಅಂದರೆ ಯಾವ ಕಾಲದ್ದು, ಆ ಚಿನ್ನದ ಕುಸುರಿಯಲ್ಲಿರ್ತಕ್ಕಂಥದ್ದನ್ನು ಆ ಕಲೆಯನ್ನು ನೋಡಿ ಅದನ್ನು ಒಂದು ರೀತಿಯಲ್ಲಿ ಇಂಥ ಕಾಲದ್ದು, ಈ ಶತಮಾನದ್ದು ಅಂತಲೂ ಕೂಡ ಪುರಾತತ್ವ ಇಲಾಖೆ ಅದನ್ನು ಗುರುತಿಸ್ಬೋದು. ಹಾಗಾಗಿ ಅಲ್ಲೂ ಕೂಡ ಕೌಂಟ್ ಆಗುತ್ತೆ. ಅಂದರೆ ಎಷ್ಟು ವರ್ಷದ ಹಳೆಯದಾದ ಚಿನ್ನ ಇದು ಅನ್ನೋದು ಕೂಡ ಒಂದು ಅಲ್ಲಿ ಅವರಿಗೆ ಇಂಟನ್ನು ಸಿಗುತ್ತೆ. ಜೊತೆಗೆ 5ನೇ 1 ಭಾಗ ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು 20% ಅಂದರೆ 100 ರೂಪಾಯಿಲಿ 20 ರೂಪಾಯಿ ಭಾಗ ಅವರು ಕೊಡಬೇಕಾಗತ್ತೆ ಅಂತ. ಅಂದರೆ ಈಗಾಗಲೇ 466ರಿಂದ 70 ಈ ಗ್ರಾಮ್ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಮಾಲೀಕರಿಗೆ ಎಲ್ಲೋ ಒಂದು ಕಡೆ 90 ಗ್ರಾಮ್ನಷ್ಟು ಚಿನ್ನ ಕೊಡಬೇಕಾಗತ್ತೆ ಅನ್ನೋ ವಾದವೂ ಕೂಡ ಇದೆ. ಹಾಗಾಗಿ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಅಂದರೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಅಂದರೆ ಅವರ ಈ ಒಂದು ಪ್ರಾಮಾಣಿಕತೆಗೆ ಮೆಚ್ಚಿ ಚಿನ್ನವನ್ನೇ ಕೊಡಬೇಕಾಗಿಲ್ಲ, ಅದನ್ನು ನಗದು ರೂಪದಲ್ಲೂ ಕೂಡ ಇಷ್ಟು ಹಣವನ್ನು ಫಿಕ್ಸ್ ಮಾಡಿ ಕೊಡಬಹುದು, ಅದಕ್ಕೆ ಅವಕಾಶ ಇದೆ ಅಂತ ಅಧಿಕಾರಿಗಳ ಮಟ್ಟದಲ್ಲಿ ಹೇಳ್ತಾರೆ. ಆದರೆ ಬ್ರಿಟಿಷ್ ಕಾಲದಿಂದಲೇ ಇರ್ತಕ್ಕಂಥ ನಿಧಿ ಕಾಯ್ದೆಯ ಪ್ರಕಾರ 5ನೇ 1 ಭಾಗವನ್ನು ಆ ಒಂದು ಮಾಲೀಕರಿಗೆ ಕೊಡಬೇಕು ಮತ್ತು ಪತ್ತೆ ಹಚ್ಚಿದವ್ರಿಗೆ 1 ಭಾಗವನ್ನು ಕೊಡಬೇಕು ಅಂತ. ಪತ್ತೆ ಹಚ್ಚಿದಂಥ ಯುವಕ ಅದೇ ಮಾಲೀಕನ ಮಗ. ಆ ಕಾರಣಗಳಿಗೋಸ್ಕರವಾಗಿ ಅಲ್ಲಿಗೆ ಅವ್ರಿಗೆ ಎಷ್ಟು 2 ಭಾಗ ಸಿಗುತ್ತೋ ಅಥವಾ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಪ್ರಾಮಾಣಿಕತೆಯನ್ನು ಒಪ್ಪಿ ರಾಜ್ಯ ಸರ್ಕಾರ ಕೂಡ ಪ್ರಾಮಾಣಿಕವಾಗಿ ನಡೆದುಕೊಳ್ಬೇಕಾಗತ್ತೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.